Guys, welcome back to my channel. Let us start foundation 2. ಲಾಸ್ಟ್ ವಿಡಿಯೋನಲ್ಲಿ ನಾವು ಎಲೆಕ್ಟ್ರಿಸಿಟಿ ಅಂದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಅಂತ ನೋಡಿದ್ವಿ. ಬಟ್ ಕ್ವಶನ್ ಏನಂದರೆ ಎಲೆಕ್ಟ್ರಾನ್ಸ್ ಮೂವ್ ಆಗೋಕ್ಕೆ ಯಾರು ಪುಷ್ ಕೊಡ್ತಾರೆ? ವಿಡಿಯೋ ಪಾಸ್ ಮಾಡಿ ಕಮೆಂಟಲ್ಲಿ ಆನ್ಸರ್ ಮಾಡಿ. ಓಕೆ, ಐ ಹೋಪ್ ಯು ಆನ್ಸರ್ ವೆಲ್. ದಟ್ ಈಸ್ ವೋಲ್ಟೇಜ್ ಅಂತ ಅಲ್ವಾ? ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು ಹೋಗ್ತಿದ್ದೆ ವೋಲ್ಟೇಜ್ ಮೇಲೆ. ಆನ್ಸರ್ ವೋಲ್ಟೇಜ್ ತಾನೆ, ನಥಿಂಗ್ ಬಟ್ ಪುಷ್ ಮಾಡಿದ್ರೆ ವೋಲ್ಟೇಜ್ ಅಂತ ಅಷ್ಟೇ. ಓಕೆ, ಲೆಟ್ ಇಟ್ ಬಿ. ಓಕೆ, ಈಗ ವಾಟ್ ಈಸ್ ವೋಲ್ಟೇಜ್? ಡೆಫಿನೇಷನ್, ಸ್ಟ್ಯಾಂಡರ್ಡ್ ಡೆಫಿನೇಷನ್ ಏನಿರುತ್ತೆ? ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಥವಾ ಪುಷ್ ದಟ್ ಮೂವ್ಸ್ ಎಲೆಕ್ಟ್ರಾನ್ ಇನ್ ಎ ಸರ್ಕ್ಯೂಟ್. ಓಕೆ, ಅಂದರೆ ಪುಷ್ ಮಾಡೋದು ಎಲೆಕ್ಟ್ರಾನ್ಸ್ನ ಅಷ್ಟೇ, ಇದರನೇ ಡೆಫಿನೇಷನ್. ಇಲ್ಲಾಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದಿ 2 ಪಾಯಿಂಟ್ಸ್. ಎಕ್ಸಾಂಪಲು ಪಾಯಿಂಟ್ ಎ ಈ ತಗೊಳ್ಳಿ, ಪಾಯಿಂಟ್ ಬಿ 2 ತಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಇರೋದನ್ನೇ ವೋಲ್ಟೇಜ್ ಅಂತ ಕರೀತಾರೆ ಅಷ್ಟೇ. ಓಕೆನಾ? ನೆಕ್ಸ್ಟು ಈ ವೋಲ್ಟೇಜ್ಗೆ ಯೂನಿಟ್ ಏನು? ಲೈಕ್ ಅಲ್ಲಿ ಚಾರ್ಜ್ಗೆ ಕೂಲಂಬ್ ಹೆಂಗೋ ಇಲ್ಲಿ ವೋಲ್ಟೇಜ್ಗೆ ವೋಲ್ಟ್. ಓಕೆ, ಲೆಟ್ ಅಸ್ ಈ ಸಿಂಪಲ್ ಅನಾಲಜಿನ ಈ ಒಂದು ಪಿಕ್ಚರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಇದು ಈ ಪಿಕ್ಚರಲ್ಲಿ ನಿಮಗೆ ಅರ್ಥ ಆಗ್ತಿರ್ಬೋದು, ರೈಟ್? ಸೊ ನಥಿಂಗ್ ಬಟ್ ಈ ವೋಲ್ಟೇಜು ಇಲ್ಲಿ ಇನಿಷಿಯಲ್ ಇದೆ, ಕಾಣಿಸಿದೆಯಾ ಇಲ್ಲಿ ಕರ್ಸರಲ್ಲಿ? ಕರೆಂಟ್ ಇಲ್ಲಿದೆ, ಇಲ್ಲಿ ರೆಸಿಸ್ಟೆನ್ಸ್, ನಥಿಂಗ್ ಬಟ್ ಆಪೋಸ್ ಮಾಡೋದು ಅಂತ ತಿಳ್ಕೊಂಡಿರೋ ಸದ್ಯಕ್ಕೆ. ಓಕೆ, ಇಲ್ಲಿ ಲಾಸ್ಟಿಗೆ ಬರೋದು ಫೈನಲಿ ಕರೆಂಟ್, ಪವರ್, ಇದು ಫೈನಲಿ ಎನರ್ಜಿ. ಅಂದರೆ ಇಲ್ಲಿ ಈ ವೋಲ್ಟೇಜ್ ಏನಾದ್ರು ಬರ್ತದೆ ಹೋದರೆ ಸಿಂಪಲ್, ಇಲ್ಲಿ ಟ್ಯಾಪ್ ಇದೆ ಅನ್ಕೊಳ್ಳಿ ಇಲ್ಲಿ. ಓಕೆ, 1 ಮಿನಿಟ್. ಇಲ್ಲಿ ಟ್ಯಾಪ್ ಇದೆ. ಓಕೆನಾ? ಟ್ಯಾಪ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ನಾವೆಷ್ಟು ಟ್ಯಾಪ್ನ ನಿಧಾನಕ್ಕೆ ಮಾಡಿದಷ್ಟು ಇಲ್ಲಿಂದ ನೀರು ನಿಧಾನಕ್ಕೆ ಹೋಗುತ್ತೆ. ನಾವೆಷ್ಟು ಟ್ಯಾಪ್ನ ಸ್ಪೀಡಾಗಿ ಅಂದರೆ ನಥಿಂಗ್ ಬಟ್ ಫುಲ್ಲು ಆನ್ ಮಾಡಿಬಿಡ್ತೀವಿ, ಅಷ್ಟು ಬೇಗ ನೀರು ಕೆಳಗೆ ಬರುತ್ತೆ. ಈ ಟ್ಯಾಪೇ ವೋಲ್ಟೇಜು, ಆ ನೀರೇ ಕರೆಂಟು, ಆ ಪೈಪೇ ರೆಸಿಸ್ಟೆನ್ಸು. ಫೈನಲಿ ನಾವು ಆ ಬಕೆಟ್ ತುಂಬದೇ ಎನರ್ಜಿ. ಅರ್ಥ ಆಯ್ತಾ? ಸಿಂಪಲ್. ದಟ್ ಈಸ್ ವೋಲ್ಟೇಜ್ ಎನರ್ಜಿ. ಓಕೆನಾ? ನೆಕ್ಸ್ಟು 1 ಮಿನಿಟ್. let us continue. Next, what create a voltage? Device that create voltages. Nothing but voltage ಯಾರು ಕ್ರಿಯೇಟ್ ಮಾಡ್ತಾರೆ ಅಂದರೆ ಬ್ಯಾಟರೀಸ್, ಜನರೇಟರ್, ಸೋಲಾರ್ ಸೆಲ್. ಓಕೆ, ಅವು ಅಂದರೆ ಬ್ಯಾಟ್ರಿ ಅಂದರೆ ಟ್ರ್ಯಾಕ್ಟರ್ಸ್, ಜನರೇಟರ್ ಅಂದರೆ ಲೈಕ್ ಏನಾದ್ರು ಕರೆಂಟ್ ಹೋದಾಗ ಜನರೇಟರ್ ಮಾಡ್ತೀವಲ್ಲ ಅವು. ಸೋಲಾರ್ ಸೆಲ್ ಅಂದರೆ ನಿಮಗೆ ಗೊತ್ತು, ಸೋಲಾರ್ ಸೆಲ್ ಅದಾನಿ ಪ್ಲಾಂಟ್ಸ್ ಇದೆಯಲ್ಲ, ಸೋಲಾರ್ ಸೆಲ್ಸ್, ಬಿಗ್ ಪ್ಲಾಂಟ್ಸ್, ಅದು ಸೋಲಾರ್ ಸೆಲ್. ಓಕೆ, ನೆಕ್ಸ್ಟು ಈ ಏನು ಬ್ಯಾಟರಿ ಇದೆ ಆ ಬ್ಯಾಟರಿಲಿ ಒಂದು ಸೈಡು ನೆಗೆಟಿವ್ ಟರ್ಮಿನಲ್, ಇನ್ನೊಂದು ಸೈಡ್ ಪಾಸಿಟಿವ್ ಟರ್ಮಿನಲ್. ಓಕೆನಾ? ಆ ನೆಗೆಟಿವ್ ಟರ್ಮಿನಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ಸ್ ಜಾಸ್ತಿ, ಇನ್ನೊಂದು ಸೈಡು ಎಲೆಕ್ಟ್ರಾನ್ಸ್ ಕಮ್ಮಿ, ಆ ಸೈಡು ಪಾಸಿಟಿವ್ ಟರ್ಮಿನಲ್. ಓಕೆ, ನೆಕ್ಸ್ಟ್ ವೋಲ್ಟೇಜ್ ಕ್ರಿಯೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದೆ ಅಲ್ವಾ? ಹೌ ಅಲ್ವಾ? ಹೆಂಗೆ ಅಂತ ಇದು ಈಗ ವೆನ್ ವೈರ್ ಇಸ್ ಕನೆಕ್ಟೆಡ್ ನಥಿಂಗ್ ಬಟ್ ವೋಲ್ಟೇಜ್ ಕ್ರಿಯೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ವೈರ್. ಹೆಂಗೆ ಅಂದರೆ ಬ್ಯಾಟ್ರಿ ಮತ್ತು ವೈರ್ ಎರಡೂ ತಗೊಳ್ಳಿ, ಇನ್ನೊಂದು ಸೈಡ್ ಬಲ್ಬ್ ಇದೆ, ಬ್ಯಾಟ್ರಿಗೆ ಈ ಸೈಡು, ಇನ್ನೊಂದು ಕಡೆ ಬಲ್ಬಿಗೆ ಇನ್ನೊಂದು ಸೈಡಿಗೆ ಕನೆಕ್ಟ್ ಮಾಡ್ತೀವಿ. ಓಕೆ, ಈಗ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ, ನಥಿಂಗ್ ಬಟ್ ಎಲೆಕ್ಟ್ರಾನ್ ಫ್ಲೋ ಆಗುತ್ತೆ. ಆ ಎಲೆಕ್ಟ್ರಾನ್ ಫ್ಲೋ ಆಗೋಕ್ಕೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕಂದರೆ ಎಲೆಕ್ಟ್ರಾನ್ ಆಸ್ ಯೂಶುವಲ್ ಫ್ಲೋ ಆಗುತ್ತೆ. ಬಟ್ ಟು ಕ್ರಿಯೇಟ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಇದೆಯಲ್ಲ, ಇವೆರಡು ಡಿಫ್ರೆನ್ಸಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಆ ಕ್ರಿಯೇಟ್ ಆಗಿದೆ ಎಲೆಕ್ಟ್ರಿಕ್ ಫೀಲ್ಡು ಎಲೆಕ್ಟ್ರಾನ್ನ ಪುಷ್ ಮಾಡುತ್ತೆ, ನಥಿಂಗ್ ಬಟ್ ಅದೇ ನಮಗೆ ವೋಲ್ಟೇಜ್. ಅರ್ಥ ಆಯ್ತಾ? ಇದು ಸಿಂಪಲ್. ಈ ವೋಲ್ಟೇಜ್ ಫಾರ್ಮುಲಾ ಇದೆ, ವೆರಿ ಇಂಪಾರ್ಟೆಂಟು. V is equal to W/Q, ವೇರ್ W is the energy, Q is the charge. ನಥಿಂಗ್ ಬಟ್ ಎನರ್ಜಿ ಪರ್ ಚಾರ್ಜ್ ಅಂತ ಅಂದರೆ ನಾವು ಎಷ್ಟು ಎನರ್ಜಿ ಹಾಕಬೇಕು. ವೋಲ್ಟೇಜ್ ಅಂದರೆ ಏನು? ಎನರ್ಜಿ ತಾನೆ, ಪುಷ್ ಮಾಡಬೇಕಾದ್ರೆ ಎನರ್ಜಿ ತಾನೆ. ಸೊ ಆ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಎನರ್ಜಿ ಪರ್ ಚಾರ್ಜ್. ಎನರ್ಜಿ ಇಸ್ ವರ್ಕ್, ಲೈಕ್ ಹೌ ದಿ ಚಾರ್ಜ್ ಇಸ್ ಕೂಲಂಬ್, ಲೈಕ್ ದಟ್ ಎನರ್ಜಿ ಅಂದರೆ ನಥಿಂಗ್ ಬಟ್ ವರ್ಕ್ ಅಂತ. ಮೀನಿಂಗ್ ಅಂದರೆ ಏನು? ಮೀನಿಂಗ್ ಏನು? ವೋಲ್ಟೇಜ್ ಇಸ್ ಫೈನಲಿ ಎನರ್ಜಿ ಗಿವನ್ ಟು ಈ ಚಾರ್ಜ್ ಪುಷ್ ಮಾಡೋಕ್ಕೆ, ಲೈಕ್ ಟ್ಯಾಪ್ 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 ಆ ಥರ. ಓಕೆ, ಈಗ ಸಿಂಪಲ್ ಪ್ರಾಬ್ಲಮ್ಸ್ ಇದೆ, ಇಲ್ಲೇ ವಿಡಿಯೋ ಪಾಸ್ ಮಾಡಿ ಸಿಂಪಲಾಗಿ ಆನ್ಸರ್ ಕಮೆಂಟ್ ಮಾಡಿ, ಇಲ್ಲಾಂದರೆ ನೀವೇ ಸಾಲ್ವ್ ಮಾಡ್ಬಿಡಿ. ಸಿಂಪಲಾಗಿ ಹೇಳ್ತೀನಿ ಯಾವ ಥರ ಸೊಲ್ಯೂಷನ್ ಏನಂತ. ಇದೇ ಫಾರ್ಮುಲಾ ಜಸ್ಟ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಅಂದರೆ ಬ್ಯಾಟರಿ ಗಿವ್ಸ್ 10 ಜೌಲ್ಸ್. ಜೌಲ್ಸ್ ಅಂದರೆ ಏನು? ನಥಿಂಗ್ ಬಟ್ ಎನರ್ಜಿ. ಈಗ ಹೆಂಗೆ ಚಾರ್ಜ್ಗೆ ಕುಲುಂಬಿದೆ, ಅದೇ ಥರ ಎನರ್ಜಿಗೆ ಜೌಲ್ಸ್. ಅರ್ಥ ಆಯ್ತಾ? ಯಾವುದೇ ಕಾನ್ಸೆಪ್ಟ್ ಆಯಿತು, ನಾವು ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಯಾರು ಏನು ಕೇಳಿದ್ರು ಕೂಡ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಹಂಗಾಗಿ ಆದಷ್ಟು ಅಂಡರ್ಸ್ಟ್ಯಾಂಡ್ ದಿ ಎನಿಥಿಂಗ್ಸ್ ದಟ್ ಇನ್ ಅವರ್ ಓನ್ ಲ್ಯಾಂಗ್ವೇಜ್, ಮತ್ತು ಮದರ್ ಟಂಗ್ ಲ್ಯಾಂಗ್ವೇಜ್ ಅಂತಾರಲ್ಲ ಆ ಥರ. ನೆಕ್ಸ್ಟು ಇನ್ನೊಂದು ಕ್ವಶನ್ ಇದೆ, 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಓಕೆ, ಎ ಇಸ್ 10 ಜೌಲ್ ಆ್ಯಂಡ್ ಬಿ ಇಸ್ 2 ಜೌಲ್. ಡಿಫ್ರೆನ್ಸ್ ಎಷ್ಟು? ಎರಡು ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಬರುತ್ತೆ ಹೆಂಗೆ ಅಂತೀನಿ. ಬರಲ್ಲ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಿಂದ ನೀವು ಕಾಲೇಜಿಗೆ ಹೋಗ್ತೀರಾ ಅಲ್ವಾ? ನಿಮ್ಮ ಮನೆ ಒಂದು ಪಾಯಿಂಟು, ನಿಮ್ಮ ಕಾಲೇಜ್ ಒಂದು ಪಾಯಿಂಟು ಅಲ್ವಾ?
ಆ ಮನೇಲಿ ಇದ್ದಿದ್ದು ಎನರ್ಜಿ ಎಷ್ಟು ಸಮಯ ಒಂದು 100 ಎನರ್ಜಿ ಅನ್ಕೊಳ್ಳಿ. ಇಲ್ಲಿ ಕಾಲೇಜಿಗೆ ಬಂದಾಗ ಇದ್ದಿದ್ದು ಎನರ್ಜಿ ಎಷ್ಟು 80 ಎನರ್ಜಿ. ಓಕೆನಾ. ಇನ್ನು ಈ 100 ಟು 80 ಈ ಮಧ್ಯದಲ್ಲಿ ಎಷ್ಟೋ ಸ್ವಲ್ಪ ಹೋಯ್ತು ಎನರ್ಜಿ. ಏನು ದಟ್ ಈಸ್ ಕಾಲ್ಡ್ ಆಸ್ ಡಿಫ್ರೆನ್ಸ್. 10 80 20 is the difference. That is like that only 10 joule 2 joule, nothing but 8 joule only. ಓಕೆನಾ. ಎಸ್, ದಿಸ್ ಈಸ್ ಅಬೌಟ್ ವೋಲ್ಟೇಜ್. ಏನೇ ಹೊಟ್ಟಿದ್ರು ಕಮೆಂಟ್ ಸೆಕ್ಷನ್ ಕೇಳಿ. ಸೊ ಫೈನಲ್ ಸಮ್ಮರ್ ಏನಪ್ಪ ಅಂದರೆ ವೋಲ್ಟೇಜ್ ಅಂದರೆ ನಥಿಂಗ್ ಬಟ್ ಎನರ್ಜಿ ಡಿಫ್ರೆನ್ಸ್ ದಟ್ ಪುಷ್ ದ ಮೂವ್ಸ್ ಫಾರ್ ಎಲೆಕ್ಟ್ರಾನ್ಸ್. ನಥಿಂಗ್ ಬಟ್ ಎಲೆಕ್ಟ್ರಾನ್ ಮೂವ್ ಆಗಿ ಸಪೋರ್ಟ್ ಮಾಡುತ್ತೆ. ಮತ್ತು ಕ್ರಿಯೇಟೆಡ್ ಬೈ ಬ್ಯಾಟರಿಯಿಂದ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಯೂನಿಟ್ ಈಸ್ ವೋಲ್ಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ವಿತೌಟ್ ವೋಲ್ಟೇಜ್ ನೋ ಎಲೆಕ್ಟ್ರಾನ್ ಮೂವ್ಮೆಂಟ್. ದರ್ ಇಸ್ ನೋ ಎಲೆಕ್ಟ್ರಾನ್ ಮೂವ್ಮೆಂಟ್, ದೆನ್ ನೋ ಕರೆಂಟ್, then device is never on. Okay na. Next video onwards we will see current concept. Until take care, bye.